ಹಾಯ್ ವೀವರ್ಸ್, ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್. 14ನೇ ತಾರೀಕು ನಾನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಬೆಂಗಳೂರಿನ ಚುಂಚನಕುಪ್ಪೆ ಬ್ಯಾಲಾಳು ಪ್ರಾಜೆಕ್ಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಮಾಡಿದರು ಸೈಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ. ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾನು ಆ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಹೇಗೆ ಸಬ್ಮಿಟ್ ಮಾಡೋದು, ಒಂದು ಅಫಿಡವಿಟ್ ಹೇಗಿರುತ್ತೆ, ಹಾಗೆ ತಾವು ಕಂಪ್ಲೀಟ್ ಪೇಮೆಂಟ್ ಮಾಡಿದ್ಮೇಲೆ ಯಾವ ರೀತಿಯಾದಂಥ ಪೇಮೆಂಟ್ ರಿಸಿಪ್ಟ್ ಜನ್ರೇಟ್ ಆಗುತ್ತೆ, ಈ ಎಲ್ಲ ವಿಷಯಗಳನ್ನು ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿದೆ. ಸೊ ಯಾರಾದರೂ ಇದೆ ಮೊದಲನೇ ಸಲ ನೋಡಿದ್ರೂ ಕೂಡ ಅವ್ರಿಗೆ ಈಸಿಯಾಗಿ ಅರ್ಥ ಆಗೋ ರೀತಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಹಂಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ. ತಾವು ಫಸ್ಟ್ ಏನು ಮಾಡಬೇಕಂದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರ ಅಫಿಷಿಯಲ್ ವೆಬ್ಸೈಟು khp.karnataka.gov.in ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಹೋಮ್ ಪೇಜ್ ಇಂಟರ್ಫೇಸ್ ಈ ರೀತಿಯಾಗಿ ಓಪನ್ ಆಗುತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು ಆನ್ಲೈನ್ ಸರ್ವೀಸಸ್ ಅಂತ. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ಪ್ರಾಜೆಕ್ಟ್ಗಳು ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಇನ್ನೂ ಕೂಡ ಓಪನ್ ಇದೆಯೋ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಸೀರಿಯಲ್ ನಂಬರ್ 15 ನೋಡಿ, ತಾವರೆಕೆರೆ ಹೋಬಳಿ ಬ್ಯಾಲಾಳು ಲೇಔಟು ಬೆಂಗಳೂರು ಸೌತ್ ತಾಲೂಕು. ಇದು ಸೈಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ. ಸೀರಿಯಲ್ ನಂಬರ್ 16 ಬಂದು ಸೂರ್ಯನಗರಲ್ಲಿ ಬಾಕಿ ಉಳಿದಿರುವಂಥ ಕಟ್ಟಿರುವಂಥ ಮನೆಗಳಿಗೆ ಅಪ್ಲೈ ಮಾಡೋದಕ್ಕೆ ಈ ಒಂದು ಲಿಂಕು. ನಾವು ಇವಾಗ ಸೈಟ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಜಸ್ಟ್ ಏನು ಮಾಡಬೇಕಂದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಪ್ರಾಪರ್ಟಿ ಟೈಪ್ ಹೌಸ್ ಅಥವಾ ಸೈಟ್ ಅಂತ ಇದೆ. ಬೈ ಡಿಫಾಲ್ಟ್ ಇದು ಸೈಟ್ ಸೆಲೆಕ್ಟ್ ಆಗಿದೆ, ಯಾಕಂದರೆ ಇದು ಖಾಲಿ ಸೈಟ್ಗಳಿರುವಂಥ ಪ್ರಾಜೆಕ್ಟ್ ಹೆಸರು ಕೂಡ ನೋಡ್ಕೊಳ್ಳಿ ಮತ್ತೊಮ್ಮೆ. ತಾವರೆಕೆರೆ ಬ್ಯಾಲಾಳು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು. ನೆಕ್ಸ್ಟು ಇಲ್ಲಿ ಪ್ರಾಪರ್ಟಿ ಕ್ಯಾಟಗರಿ. ತಾವು ಇಲ್ಲಿ ಯಾವ ಕ್ಯಾಟಗರಿ ಅಡಿಯಲ್ಲಿ ಈ ಒಂದು ಸೈಟ್ಗೆ ಅಪ್ಲೈ ಮಾಡ್ತಾ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಯಾರಾದರೂ EWS ಕ್ಯಾಟಗರಿ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ EWS ಸೆಲೆಕ್ಟ್ ಮಾಡಿ. ಯಾಕಂದರೆ 2030 ಸೈಟು ತಮಗೆ ಅರ್ಧ ಬೆಲೆಗೆ ಸಿಗುತ್ತೆ. ನೆಕ್ಸ್ಟು LIG, MIG, HIG ಇದ್ರ ಬಗ್ಗೆ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಕಾರ್ಡಿಂಗ್ಲಿ ತಾವು ಯಾವ ಕ್ಯಾಟಗರಿ ಬೇಕೋ ಆ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿ. ನಾನು ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು MIG ಕ್ಯಾಟಗರಿ ಅಂತ ತಿಳ್ಕೊಳ್ಳಿ. MIG ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಆನ್ ದ ರೈಟ್ ಸೈಡು ನೋಟಿಫಿಕೇಷನ್ ನಂಬರ್ ಕೂಡ ಇರುತ್ತೆ, ಹಾಗೆ ಅಪ್ಲಿಕೇಶನ್ ನಂಬರ್ ಕೂಡ ತಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ನನಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ 245 ಜನ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ ಈ ಒಂದು ಪ್ರಾಜೆಕ್ಟ್ಗೆ. ತಾವಿಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ 3 ಡಿಜಿಟ್ಸು 245 ಅಂತಿದೆ. ಇಲ್ಲಿ ತಾವೇನು ಮಾಡಿ ತಮ್ಮ ಹೆಸರನ್ನು ಟೈಪ್ ಮಾಡಿ. ಜಸ್ಟ್ ಫಾರ್ ರೆಫರೆನ್ಸು ನನ್ನ ಹೆಸರನ್ನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಪ್ಲಿಕೆಂಟ್ ಜೆಂಡರ್. ಮೊದಲನೇದು ಅಪ್ಲಿಕೆಂಟ್ಸ್ ನೇಮ್ ಅಂದರೆ ಅರ್ಜಿದಾರರ ಹೆಸರು. ನೆಕ್ಸ್ಟು ಅಪ್ಲಿಕೆಂಟ್ ಜೆಂಡರ್ ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ತಮ್ಮ ಪಾನ್ ನಂಬರ್ ಏನಿದೆ ಅದನ್ನು ಕೀ ಇನ್ ಮಾಡಿ. ಪಾನ್ ನಂಬರ್ ಆದಮೇಲೆ ತಮ್ಮ ಆ್ಯನ್ಯುವಲ್ ಇನ್ಕಮ್ ಏನಿದೆ ಅದನ್ನು ಕೀ ಇನ್ ಮಾಡಿ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ತಾವು EWS ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ತಿದ್ರೆ. ನಾನು ಫಾರ್ ಎಕ್ಸಾಂಪಲು ಒಂದು 5 ಲಕ್ಷ ಅಂತ ಹಾಕಿರ್ತೀನಿ ಆ್ಯನ್ಯುವಲ್ ಇನ್ಕಮ್ಮು. ರಿಸರ್ವೇಷನ್ನು ತಾವು SC, ST, ಸೀನಿಯರ್ ಸಿಟಿಸನ್, ಸ್ಟೇಟ್ ಗೌರ್ನಮೆಂಟ್, ಸೆಂಟ್ರಲ್ ಗೌರ್ನಮೆಂಟ್, ಫಿಸಿಕಲಿ ಚಾಲೆಂಜ್ಡ್, ಡಿಫೆನ್ಸ್, ಎಕ್ಸ್ ಸರ್ವಿಸ್ಮೆನ್ ಅಥವಾ ಅದರ್ಸ್ ಅಂತ ಇದೆ. ತಾವು ಯಾವ ಕ್ಯಾಟಗರಿನಲ್ಲಿ ಬರ್ತೀರಾ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಯಕ್ತಿಕವಾಗಿ ಸದ್ಯಕ್ಕೆ ಅದರ್ಸ್ ಕ್ಯಾಟಗರಿನಲ್ಲಿ ಬರ್ತೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೇಮ್ ಆಫ್ ದ ನಾಮಿನಿ. ಇಲ್ಲಿ ತಾವೇನು ಮಾಡಬೇಕು, ಯಾರಾದರೂ ನಾಮಿನಿ ಹೆಸರನ್ನ ಕೊಡಬೇಕು. ನಾನು ಫಾರ್ ಎಕ್ಸಾಂಪಲ್ ನನ್ನ ವೈಫ್ನ ಹೆಸರು ಇಲ್ಲಿ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಅಡ್ರೆಸ್ ಕೊಡಿ. ನೆಕ್ಸ್ಟ್ ಇಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ತಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ ಕೀ ಇನ್ ಮಾಡಿ. ಆನ್ ದ ರೈಟ್ ಸೈಡ್ ಫಾದರ್ಸ್ ನೇಮ್ ಕೊಡಬೇಕಾಗುತ್ತೆ. ಅದಾದಮೇಲೆ ತಮ್ಮ ಡೇಟ್ ಆಫ್ ಬರ್ತ್
ಅರ್ಜಿದಾರರ ಜನ್ಮ ದಿನಾಂಕ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಇಯರ್ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ತೋರಿಸ್ತಾ ಇಲ್ಲ. ಮೋಸ್ಟ್ಲಿ ಮ್ಯಾನ್ಯುವಲಾಗೆ ಟೈಪ್ ಮಾಡ್ತೀನಿ. ಸೊ ಮ್ಯಾನ್ಯುವಲಾಗೆ ಟೈಪ್ ಮಾಡಿದ್ರೆ ಈ ರೀತಿಯಾಗಿ ಇಯರು, ಮಂತು, ಡೇಟು ಅದನ್ನು ಟೈಪ್ ಮಾಡಿ ಆಟೋಮೆಟಿಕ್ಕಾಗಿ ಇಲ್ಲಿ ಕ್ಯಾಲೆಂಡ್ರಲ್ಲಿ ಓಪನ್ ಆಗುತ್ತೆ. ಆವಾಗ ಸೆಲೆಕ್ಟ್ ಜಸ್ಟ್ ಕ್ಲಿಕ್ ಮಾಡಿ ಆಮೇಲೆ ತಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ. ಸೊ ನೆಕ್ಸ್ಟ್ ತಮ್ಮ ರಿಲಿಜನ್ನ ಸೆಲೆಕ್ಟ್ ಮಾಡಿ. ಹಿಂದೂ, ಕ್ರಿಶ್ಚಿಯನ್, ಇಸ್ಲಾಂ, ಸಿಖಿಸಮ್, ಜೈನಿಸಮ್ ಇದು ಯಾವುದು ಅಲ್ಲ ಅಂದರೆ ಅದರ್ಸ್ ಚೆಕ್ ಮಾಡಿ. ಬುದ್ಧಿಸ್ಟು ಅಥವಾ ಪಾರ್ಸಿ ಆಗಿದ್ದರೆ ತಾವು ಅದರ್ಸ್ ಕ್ಲಿಕ್ ಮಾಡಿ. ಸದ್ಯಕ್ಕೆ ನಾನು ಹಿಂದೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಂಬರ್ ಆಫ್ ಇಯರ್ಸ್ ರಿಸೈಡಿಂಗ್ ಇನ್ ಕರ್ನಾಟಕ. ಸೊ ಎಷ್ಟು ವರ್ಷದಿಂದ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ ವಿತ್ ದ ನಾಮಿನಿ, ತಾವು ಇಲ್ಲೇನು ನಾಮಿನಿ ಕೊಟ್ಟಿರ್ತೀರ ನೋಡಿ ಅವರಿಗೆ ತಾವು ಏನಾಗಬೇಕು ರಿಲೇಷನ್ಶಿಪ್ ವಿತ್ ದ ನಾಮಿನಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೇಔಟು ಅಥವಾ ತಾಲೂಕು ನಮ್ಮದು ಬೆಂಗಳೂರೇ ಬರುತ್ತೆ. ನೆಕ್ಸ್ಟು ತಮ್ಮ ಇಮೇಲ್ ಐ ಡಿ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟು ನೇಮ್ ಆಫ್ ದ ಬ್ಯಾಂಕ್ ಕೊಡಬೇಕು. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಪ್ಲೀಸ್ ಪ್ರೊವೈಡ್ ದ ಕರೆಕ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಾರ್ ಫೆಸಿಲಿಟೇಟಿಂಗ್ ರೀಫಂಡ್ಸ್. ಅಕಸ್ಮಾತ್ ತಮಗೆ ಸೈಟ್ ಅಲಾಟ್ ಆಗಿಲ್ಲ ಅಂದರೆ ನೆಕ್ಸ್ಟು ರೀಫಂಡ್ಗೆ ತಾವು ತಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಡಬೇಕಾಗುತ್ತೆ. ಸೊ ಹಂಗಾಗಿ ಬ್ಯಾಂಕ್ ಅಕೌಂಟ್ ನಂಬರ ತುಂಬ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಟೈಪ್ ಮಾಡಿ. ಸೊ ಇಲ್ಲಿ ತಾವು ಯಾವ ಬ್ಯಾಂಕ್ನಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ ಇದೆ ಆ ಬ್ಯಾಂಕ್ ಹೆಸರು ಹಾಕಿ, IFSC ಕೋಡ್ ಹಾಕಿ, ಬ್ರ್ಯಾಂಚ್ ನೇಮ್ ಹಾಕಿ ಇಲ್ಲಿ ತಾವು ಅಕೌಂಟ್ ನಂಬರ್ ಹಾಕ್ಬೋದು. ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ತಾವು ತಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟು. ಸೊ ಈಗ ನಾನು ಇಲ್ಲಿ ನನ್ನ ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜಸ್ಟ್ ತಾವು ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರ ಅಲ್ಲಿ ಚೆಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಫೋಟೋ ಅಪ್ಲೋಡ್ ಆದಮೇಲೆ ತಾವು ಇಲ್ಲಿ ಅಫಿಡವಿಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ಅಫಿಡವಿಟ್ಟು ತಾವು ಹೇಗೆ ಮಾಡಿಸ್ಬೇಕು, ಯಾವ ರೀತಿ ಇರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನೋಡಿ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಈ ರೀತಿಯಾಗಿ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ತಾವು ಅಫಿಡವಿಟ್ನ ಮಾಡಿಸ್ಬೇಕಾಗುತ್ತೆ. ಆ್ಯಕ್ಚುಲಿ ನಾನು ಮಾಡಿಸಿಲ್ಲ, ಇದು ನನ್ನ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಅವ್ರು ಮಾಡಿಸಿರೋ ಅಂಥದ್ದು. ಅವ್ರು ನನಗೆ ಜಸ್ಟ್ ಕಳಿಸಿದ್ದಾರೆ ರೆಫರೆನ್ಸ್ ಪರ್ಪಸ್ಗೆ ಈ ವಿಡಿಯೋಗೋಸ್ಕರ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಆಲ್ಸೋ. ಈ ರೀತಿಯಾಗಿ ₹100 ಸ್ಟ್ಯಾಂಪ್ ಪೇಪರ್ ಮೇಲೆ ತಾವು ಅಫಿಡವಿಟ್ನ ಮಾಡಿಸಿ. ಫಸ್ಟ್ ಪಾರ್ಟಿ ನಿಮ್ಮ ಹೆಸರು ಹಾಕಬೇಕು, ಸೆಕೆಂಡ್ ಪಾರ್ಟಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹಾಕಬೇಕು. ಅದು ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಅಫಿಡವಿಟ್ ಅಂತ ಟೈಪ್ ಮಾಡಿ ಕೊಡ್ತಾರೆ ತಮಗೆ. ಅದು ಡೌನ್ಲೋಡ್ ಕೂಡ ಮಾಡ್ಕೋಬೋದು ತಾವು. ಟೆಂಪ್ಲೇಟ್ ಇಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ನೋಡಿ, ತಾವು ಡೌನ್ಲೋಡ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಫಾರ್ಮ್ಯಾಟ್ ಸಿಗುತ್ತೆ. ಇದನ್ನೇ ಅವರು ಟೈಪ್ ಮಾಡಿ ಸ್ಟ್ಯಾಂಪ್ ಪೇಪರ್ ಮೇಲೆ ಟೈಪ್ ಮಾಡಿ ನೋಟರೈಸ್ಡ್ ಅಫಿಡವಿಟ್ನ ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಇಲ್ಲೇನಿರುತ್ತೆ, ಫಸ್ಟ್ ಪ್ಯಾರಾದಲ್ಲಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು ಸೇಮ್ ಡೌನ್ಲೋಡೆಡ್ ಫಾರ್ಮ್ಯಾಟಲ್ಲಿ ಹೇಗಿದೆಯೋ ಅದೇ ರೀತಿ ಟೈಪ್ ಮಾಡಿಸ್ಕೊಳ್ಳಿ. ಸೊ ತಾವು ಜಸ್ಟ್ ಏನು ಮಾಡಿ ಅಂದರೆ ಒಂದು ಸ್ಟ್ಯಾಂಪ್ ಪೇಪರ್ ತೊಗೊಂಡು ಇಲ್ಲಿ ಏನು ಅಫಿಡವಿಟಲ್ಲಿ ಇದೆ ನೋಡಿ ಇದೇ ರೀತಿ ಟೈಪ್ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಇಲ್ಲಿ ಏನಿದೆ ಅಂತ. ಇಲ್ಲಿ ಇಂಗ್ಲೀಷ್ನಲ್ಲಿದೆ, ಹಾಗಾಗಿ ಯಾರಿಗಾದರೂ ಸ್ವಲ್ಪ ಕಷ್ಟ ಆದರೆ ಅವ್ರಿಗೆ ಈಸಿ ಆಗಲಿ ಅಂತ ಕನ್ನಡದಲ್ಲಿ ಹೇಳ್ತೀನಿ. ಸೊ ತಾವಿಲ್ಲಿ ಜಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಐ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಿಮ್ಮ ಹೆಸರು ಹಾಕಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಿಮ್ಮ ತಂದೆ ಹೆಸರು ಅಥವಾ ಹಸ್ಬೆಂಡ್ ಹೆಸರನ್ನ ಹಾಕಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾವು ಸನ್ ಆಫ್ ಅಥವಾ ಡಾಟರ್ ಆಫ್ ಅಥವಾ ವೈಫ್ ಆಫ್ ಅದನ್ನು ಟಿಕ್ ಮಾಡಿ ಅಕಾರ್ಡಿಂಗ್ಲಿ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಅಡ್ರೆಸ್ನೆಲ್ಲ ಟೈಪ್ ಮಾಡಿಬಿಟ್ಟು ಪಿನ್ ಕೋಡ್ ಹಾಕಿ. ನೆಕ್ಸ್ಟು ಇಲ್ಲಿ ಕೂಡ ಮತ್ತೆ ಒಂಥರ ಡಿಸ್ಕ್ಲೈಮರ್ ಕೊಡುತ್ತಾರೆ, ದಟ್ ಐ ಹ್ಯಾವ್ ಅಪ್ಲೈಡ್ ಫಾರ್ ಎ ಸೈಟ್ ಆರ್ ಹೌಸ್ ಕನ್ಸ್ಟ್ರಕ್ಟೆಡ್ ಬೈ ದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂಡರ್ ಯಾವ ಕ್ಯಾಟಗರಿನಲ್ಲಿ ತಾವು ಅಪ್ಲೈ ಮಾಡ್ತಾಯಿದ್ದೀರೋ ಆ ಕ್ಯಾಟಗರಿನ ಇಲ್ಲಿ ಟೈಪ್ ಮಾಡಿಸ್ಕೊಳ್ಳಿ. EWS, LIGನ, MIGನ ಅದನ್ನು ಇಲ್ಲಿ ಟೈಪ್ ಮಾಡಿಸ್ಕೊಳ್ಳಿ. ಪ್ರಾಜೆಕ್ಟ್ ಆಕ್ಟ್ ಚುಂಚನಗುಪ್ಪೆ, ಬ್ಯಾಲಾಳು ಅದನ್ನು ತಾವು ಇಲ್ಲಿ ಬೆಂಗಳೂರು ಡಿಸ್ಟ್ರಿಕ್ಟು, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅದನ್ನು ಟೈಪ್ ಮಾಡಿಸಿ ಇಲ್ಲಿ ಹಾಕೋಬೇಕು. ಇಲ್ಲಿ ಅವರು ಏನು ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ರೀ ನೋಡಿ. ಇಲ್ಲಿ ಕ್ಲಿಯರಾಗಿ ಅವರು MIG ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿದ್ದಾರೆ. ಹಾಗೆ ಪ್ರಾಜೆಕ್ಟ್ ಹೆಸರು ಚುಂಚನಗುಪ್ಪೆ, ಬ್ಯಾಲಾಳು, ಬೆಂಗಳೂರು ಸೌತ್ ತಾಲೂಕು ಅಂತ ಹಾಕ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನೋಟಿಫಿಕೇಷನ್ ನಂಬರ್ ಕೂಡ ಇಲ್ಲಿ ಟೈಪ್ ಮಾಡಿಸ್ಕೊಂಡಿದ್ದಾರೆ ನೋಡಿ. ಈ ನೋಟಿಫಿಕೇಷನ್ ನಂಬರ್ನ ಇಲ್ಲಿ ಟೈಪ್ ಮಾಡಿಸ್ಕೋಬೇಕು. ಆ ನೋಟಿಫಿಕೇಷನ್ ನಂಬರ್ ತಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಏನಂದರೆ ತಾವು ಎಷ್ಟು ಬಾಡಿಗೆ ಕಟ್ತಾ ಇದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ತಾವಿಲ್ಲಿ ನೋಡ್ಬೋದು ಅವರು ಇಲ್ಲಿ 7,000 ಕಟ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ.
ಹಾಗೆ ನೆಕ್ಸ್ಟ್ ಐ ಅಫರ್ಮ್ ದಟ್ ನೈದರ್ ಮೀ ಆರ್ ಮೈ ಹಸ್ಬೆಂಡ್ ವೈಫ್ ಆರ್ ಮೈನರ್ ಚಿಲ್ಡ್ರನ್ ಡಸ್ ನಾಟ್ ಪೊಸೆಸ್ ಎ ಹೌಸ್ ಇನ್ ಅರ್ಬನ್ ಏರಿಯಾ. ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಅದು ಆ್ಯಸ್ ಇಟ್ ಈಸ್ ಹಾಗೆ ರಿಟೈನ್ ಮಾಡಿ. ಬೈ ಡಿಫಾಲ್ಟ್ 10 years ಅಂತ ಇದೆ, ಇದನ್ನು ಹಾಗೆ ಬಿಟ್ಬಿಡಿ. ಪಾಯಿಂಟ್ ನಂಬರ್ 5 ಮತ್ತೆ ತಾವು ಯಾವ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ತಾಯಿದ್ದೀರಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಫಿಡವಿಟು ಈ ರೀತಿಯಾಗಿ ತಾವು ಸಿಗ್ನೇಚರ್ ಮಾಡಿ ಡೇಟ್ ಹಾಕಿ ಒಂದು ಲಾಯರ್ ಹತ್ರ ನೋಟ್ರೈಸ್ಡ್ ಅಫಿಡವಿಟ್ನ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನೋಟ್ರೈಸ್ಡ್ ಅಫಿಡವಿಟ್ನ ತಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಮೊದಲೇ. ಅದೆಲ್ಲ ಆದಮೇಲೆ ಇಲ್ಲಿ ಅಫಿಡವಿಟ್ ಅಂತ ಇದೆಯಲ್ಲ, ಇಲ್ಲಿ ಚೂಸ್ ಕೊಟ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗಮನದಲ್ಲಿರಲಿ, ಅದು ಲೆಸ್ ದೆನ್ 2 MB ಇರಬೇಕು ಅಫಿಡವಿಟು. ಹಾಗೆ ನಿಮ್ಮ ಫೋಟೋ ಲೆಸ್ ದೆನ್ 1 MB ಇರಬೇಕು. ಆ ಫೈಲ್ ಸೈಜ್ನ ಕೂಡ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ತಾವಿಲ್ಲಿ 3040 ಅಥವಾ 3050 ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಅಲ್ವ ನಾವು. ಮೇಲ್ಗಡೆ MIG ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬೈ ಡಿಫಾಲ್ಟು ತಮಗೆ ರಿಜಿಸ್ಟ್ರೇಷನ್ ಫೀಸ್ 1000 ರೂಪಾಯಿ ಮತ್ತು ಇನಿಷಿಯಲ್ ಡೆಪಾಸಿಟ್ ಅಮೌಂಟು 75,000 ರೂಪಾಯಿ ಸೆಲೆಕ್ಟ್ ಆಗಿಬಿಡುತ್ತೆ. ಆ ನೋಟಿಫಿಕೇಷನಲ್ಲಿ ತಾವು ನೋಡ್ಬೋದು. ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ 1000 ರೂಪಾಯಿ ಇದೆ, ಆರಂಭಿಕ ಠೇವಣಿ 75,000 ರೂಪಾಯಿ ಇದೆ. ಟೋಟಲಿ ಎರಡು ಸೇರಿ ತಮಗೆ 76,000 ರೂಪಾಯಿ ಆಗುತ್ತೆ. ಹಾಗೆ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೆಳಗಡೆ ನೋಡ್ಕೊಳ್ಳಿ. ಈಗೇನು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅದಕ್ಕೊಂದು ಸರ್ವಿಸ್ ಚಾರ್ಜಸ್ ಅಂತ ಇರುತ್ತೆ, ಅದನ್ನು ರೀಫಂಡ್ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ RTGS ಮತ್ತು NEFT ಮಾಡುವಾಗ ಫೈನಲ್ ಕಾಸ್ಟ್ ಕೆನಾಟ್ ಬಿ ಚೇಂಜ್ಡ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನು ರೌಂಡ್ ಆಫ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಡೆಸಿಮಲ್ ಪಾಯಿಂಟ್ ಬಂದರೂ ಕೂಡ ಅಮೌಂಟು ಅದೇ ಇರುತ್ತೆ, ಅದನ್ನು ನಿಯರೆಸ್ಟ್ ಅಮೌಂಟಿಗೆ ರೌಂಡ್ ಆಫ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಸೊ ನೆಕ್ಸ್ಟು ಇದನ್ನೆಲ್ಲ ಡೀಟೇಲ್ಸ್ನ ತಾವು ಅಪ್ಡೇಟ್ ಮಾಡಿದ್ಮೇಲೆ ಇನ್ನೊಂದು ಸಲ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಜಸ್ಟ್ ರಿಜಿಸ್ಟರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನಾನು ಇನ್ನು ಮುಂದಕ್ಕೆ ಹೋಗೋದಕ್ಕಾಗಲ್ಲ, ಯಾಕಂದರೆ ಜಸ್ಟ್ ಡೆಮೋ ಪರ್ಪಸ್ಗೋಸ್ಕರ ನಾನು ಮಾಡಿದ್ದು. ಮೊದಲೇ ಹೇಳ್ದಾಗೆ ತಾವಿಲ್ಲಿ NEFTನ ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ ಯಾವ ಆಪ್ಷನ್ನು ತಾವು ಸೆಲೆಕ್ಟ್ ಮಾಡ್ಕೋಬೋದು. ಪ್ರಿಫರ್ಡ್ ಪೇಮೆಂಟ್ ಮೋಡ್, ಇಲ್ಲಿ ಬ್ಯಾಂಕ್ ಆಪ್ಷನ್ಸ್ ಕೂಡ ಇದೆ. HDFCನ ಕೆನರಾ ಬ್ಯಾಂಕ, ತಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಅದರ್ ಪೇಮೆಂಟ್ ಆಪ್ಷನ್ಸಲ್ಲಿ NEFT ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಆದಮೇಲೆ ತಮಗೆ ಈ ರೀತಿಯಾದಂಥ ಒಂದು ರೆಸಿಪ್ಟ್ ಜನ್ರೇಟ್ ಆಗುತ್ತೆ ನೋಡಿ. ರಿಸಲ್ಟ್ ಸಕ್ಸಸ್ ಅಂತ ಬರಬೇಕು, ನಿಮ್ಮ ಹೆಸರು ಇರುತ್ತೆ, ಹಾಗೆ ರಿಜಿಸ್ಟ್ರೇಷನ್ ನಂಬರು ಕೂಡ ಇರುತ್ತೆ, ಟ್ರಾನ್ಸಾಕ್ಷನ್ ID ಮತ್ತು ಇನಿಷಿಯಲ್ ಡೆಪಾಸಿಟ್ ಅಮೌಂಟು ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಫೀಸು ಇಲ್ಲಿ ತೋರಿಸುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಸ್ಟೆಪ್ಸ್ ಇದೆ. ವಿಡಿಯೋ ಸ್ವಲ್ಪ ತಮಗೆ ಲೆಂತಿ ಅನಿಸಿರ್ಬೋದು, ಯಾಕಂದರೆ ನಾನು ಇನ್ ಡೀಟೈಲಾಗಿ ಪ್ರತಿಯೊಂದು ಮಾಹಿತಿನ ಕೊಡೋದ್ರಿಂದ ಸ್ವಲ್ಪ ಲೆಂತಿ ಆಗಿರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನೇ ಒಂದು ಕ್ವೆರಿ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಆದಷ್ಟು ತಮಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫೈನಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.